ಆರೋಪಗಳು ಮಾಡಿದ್ರಿ? ಆರೋಪಗಳು ಅಂತ ಹೇಳಿದ್ರೆ ಇಲ್ಲಿ ಕಾರ್ಯದರ್ಶಿಗಳು ಮಾಡ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧವಾಗಿ ನಾವು ನಿರ್ದೇಶಕರಿಗೆ ಒಂದು ಕಂಪ್ಲೇಂಟ್ ಬುಕ್ ಮಾಡಿದ್ವಿ. ಅವ್ರು ಏನು ಮಾಡಿದ್ರು ಅಂತಾರೆ, ಅದ್ರಲ್ಲಿ ಬರ್ತಿರ್ತಂಥ ಮಾಹಿತಿಗಳನ್ನ ತನಿಖೆಗೋಸ್ಕರ ಇವತ್ತು ನಜೀಬುಲ್ಲಾ ಖಾನ್ ಅನ್ನೋರ್ನ ಹೆಚ್ಚುವರಿ ನಿರ್ದೇಶಕರನ್ನ ತನಿಖೆಗೆ ಕಳಿಸ್ಕೊಟ್ಟಿದ್ರು. ಅವ್ರು ಕೇಳಿದ ಪ್ರಶ್ನೆಗೆ ನಾವು ತಕ್ಕ ಮಟ್ಟಿಗೆ ಉತ್ತರ ಕೊಟ್ಟಿದ್ದೀವಿ. ಅದರಲ್ಲಿ ಏನಂತ ಹೇಳಿದ್ರೆ, ಒಂದು ಲೈಸೆನ್ಸ್ ರಿನ್ಯೂವಲ್ ಮಾಡೋದಕ್ಕೆ ಇಷ್ಟು ಹೆಚ್ಚುವರಿ ಹಣ ಕೊಡಬೇಕು, ಒಂದು ಹೊಸ ಲೈಸೆನ್ಸ್ ತಗೊಬೇಕಾದ್ರೆ ಕೊಡಬೇಕು, ಒಂದು ಅಂಗಡಿನ ಗೋದಾಮ್ ನಮಗೆ ಸರ್ಕಾರದಿಂದ ಅಲಾಟ್ಮೆಂಟ್ ಆಗಿರ್ತಕ್ಕಂಥ ಗೋಡನ್ನ ನಮ್ಮ ಹೆಸರಿಗೆ ಮಾಡಿಕೊಡೋದಕ್ಕೆ ಮೇಲ್ಗಡೆ ಅಧಿಕಾರಿಗಳು ಇಷ್ಟು ಹಣ ಕೇಳ್ತಾ ಇದ್ದಾರೆ ಅಂತೇಳಿ ಹೇಳಿದರು. ಏನು ಮೇಡಮ್ ಇಷ್ಟು ಹಣ ಕೇಳ್ತಾ ಇದ್ದಾರಲ್ಲ ಏನು ಅನ್ನೋದಕ್ಕೆ ಅದಕ್ಕೆ ತಕ್ಕದಾದಂಥ ವಿವರಣೆ ಅವ್ರು ಕೊಟ್ಟಿದ್ದಾರೆ. ಕೊಟ್ಟಿರ್ತಕ್ಕಂಥ ಸಿಡಿಗಳಲ್ಲಿ ಅವ್ರು ವಿವರಣೆ ಕೊಟ್ಟಿರೋದು ಆ ಸಿಡಿಗಳಲ್ಲಿ ಇದೆ, ಅವರೇ ಮಾತಾಡಿರೋದಿದೆ. ಅದನ್ನ ದಾಖಲೆ ಅವ್ರಿಗೆ ಮಾನ್ಯ ನಿರ್ದೇಶಕರಿಗೆ ವಹಿಸಿದೀವಿ ನಾವು. ಅದ್ರ ಬಗ್ಗೆ ಸೂಕ್ತ ತನಿಖೆ ಆಗಲಿ ಅಂತ ನಮ್ಮ ಒಂದು ಮನವಿ. ಸಿಡಿಯಲ್ಲಿ ಮೊಬೈಲ್ ಕನ್ವರ್ಸೇಷನ್ ಮಾತಾಡಿಲ್ಲ, ಮೊಬೈಲ್ ಮಾತಾಡಿಲ್ಲ, ಇಲ್ಲ ಡೈರೆಕ್ಟ್ ವಿಡಿಯೋ. ಹೌದು, ದುಡ್ಡು ತಗೊಳ್ತಿರೋದು ಏನಾದ್ರು ಅದರಲ್ಲಿ? ದುಡ್ಡು ತಗೊಳ್ತಾ ಇರೋದಿಲ್ಲ ಸರ್, ಅವ್ರು ದುಡ್ಡು ತಗೊಂಡಿರೋದಕ್ಕೆ ನಮ್ಗೆ ವಿವರಣೆ ಕೊಟ್ಟಿದ್ದಾರೆ, ಯಾರು ಕೊಟ್ಟಿದೀವಿ ಏನು ಅಂತ. ಒಟ್ಟು ಭ್ರಷ್ಟಾಚಾರ ಇದೆ ಅಂತ ಆರೋಪ ಮಾಡ್ತಾರೆ APMC. ಹೌದು, ಅದಕ್ಕೆ ಏನ್ ಮಾಡ್ಬೇಕು ಅಂತ ನೆಕ್ಸ್ಟ್ ಕ್ರಮ ಏನು ಅಂತ ಹೇಳಿದ್ರೆ, ಇವಾಗ ಕಾನೂನು ಪ್ರಕಾರ ಅಂತ ಭ್ರಷ್ಟ ಅಧಿಕಾರಿಗಳ ಮೇಲೆ ಏನ್ ಸೂಕ್ತ ಕ್ರಮ ತಗೊಬೇಕು ಅನ್ನೋದು ಸರ್ಕಾರ ಅದನ್ನ ತಗೊಂಡು ಈ ತರ ಭ್ರಷ್ಟ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ನಮ್ಗೆ ಒಂದು ನಿಷ್ಠಾವಂತ ಅಧಿಕಾರಿಗಳನ್ನ ನಮ್ಗೆ ಕೊಡ್ಲಿ. ಅವರು ಕಾನೂನು ಜಾರಿ ಮಾಡ್ಲಿ. ಕಾನೂನು ಜಾರಿ ಮಾಡೋದ್ರ ಬಗ್ಗೆ ನಮ್ಗೆ ವಿರೋಧ ಇಲ್ಲ. RMC ಬಗ್ಗೆ ಆರೋಪ ಅಂತ ಹೇಳ್ತಾರೆ, ನಮ್ದು RMC ಬಗ್ಗೆ ಯಾವುದೇ ವಿಧವಾದ ಆರೋಪ ಇಲ್ಲ. ನಮ್ಮ ವಹಿವಾಟು ನಡೆಯೋದಕ್ಕೆ ತಕ್ಕದಾಗಿ ನಾವು RMCನ ಕಟ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಹೆಚ್ಚುವರಿ ಕಟ್ಟಬೇಕು ಅಂತ ಹೇಳಿದಾಗ ನಾವು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ಆಗ್ತದೆ? ವಹಿವಾಟು ನಡೆದಷ್ಟು ನಾವು ಕಟ್ತಾ ಇದೀವಿ ಸರ್ಕಾರದ ಆದೇಶದ ಪ್ರಕಾರ. ಆಮೇಲೆ ಹೆಚ್ಚುವರಿ RMC ಅನ್ನೋದು ನಿಮ್ಗೆ ಇಷ್ಟು ತರಕಾರಿ ಬಂದಿದೆ ಅಂತ ಹೇಳೋದು, ಅಲ್ಲಿ ಮೊದಲೇ ಏನಾಗಿದೆ, ಜಾಗ ಇಕ್ಕಟ್ಟಾಗಿದೆ. ಆ ಕಡೆ ಮಂಡಿಯವರು ಈ ಕಡೆ ಇಳಿಸ್ತಾರೆ, ಈ ಕಡೆ ಮಂಡಿಯವರು ಆ ಕಡೆ ಇಳಿಸ್ತಾರೆ. ಅದು ಎರಡೆರಡು ಕಡೆ ಎಂಟ್ರಿ ಆಗ್ತಾ ಇದೆ. ಒಂದು ಅವಕ ಬರೆಯಕ್ಕೆ ಬಂದವ್ರು ಏನ್ ಮಾಡ್ಬೇಕು, ಅವಕ ಬರ್ತಿದ್ದಾದ್ಮೇಲೆ ಒಂದ್ ಸ್ಲಿಪ್ ನಮಗ್ ಕೊಡ್ಬೇಕು, ಅದ್ ನಮಗ್ ಕೊಡ್ತಾ ಇಲ್ಲ. ಇಲ್ಲಿ RMC ಬಂದಾಗ ವಾರದಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ನಿಮ್ಗೆ ಇಷ್ಟು ತರಕಾರಿ ಬಂದಿದೆ, ಅದ್ರ ಪ್ರಕಾರ ನೀವು RMC ಕಟ್ಬೇಕು ಅಂದ್ರೆ ನಮ್ಮ ಮೇಲೆ ಇದ್ ಮಾಡ್ತಾರೆ. ಸೌಲಭ್ಯಗಳು ಕೊಡ್ತಾ ಇಲ್ವಾ? ಸೌಲಭ್ಯ ಏನು ಕೊಟ್ಟಿಲ್ಲ ಸರ್. ಯಾವ ಸೌಲಭ್ಯ ಅನ್ನೋ ಒಂದು ಪದಕ್ಕೆ ಅರ್ಥನೇ ಇಲ್ಲ. ಸೌಲಭ್ಯಕ್ಕೆ ದುಡ್ಡು ಇಟ್ಟಿರ್ತಾರ? ಸೌಲಭ್ಯಕ್ಕೆ ಏನು ಇಲ್ಲ ಸರ್, ಸೌಲಭ್ಯ ವಿಚಾರದಲ್ಲಿ ಏನೋ ದುಡ್ಡು ತಗೊಂಡಿಲ್ಲ. ಕೆಲವೊಂದು ಮಾಹಿತಿ ಪ್ರಕಾರ ಏನಂತ ಹೇಳಿದ್ರೆ, ನಾವು ಕಾಮಗಾರಿ ಮಾಡಿಸ್ಕೊಂಡಿದೀವಿ ಅಲ್ಲಿ, ಅದ್ರ ಬಗ್ಗೆ ಸರ್ಕಾರಕ್ಕೆ ನಾವು ಮಾಡಿಸಿದೀವಿ ಅಂತ ಹೇಳಿ ಅದನ್ನ ರಿಪೋರ್ಟ್ ಹಾಕೊಂಡಿದ್ದಾರೆ ಅನ್ನೋದೊಂದು ಮಾಹಿತಿ. ಅದ್ರ ಬಗ್ಗೆ ತನಿಖೆ ಆಗಿ ಕೂಲಂಕುಷ ಪರಿಶೀಲನೆ ಮಾಡಿದ್ರೆ ಅದ್ರದ್ದು ನಿಜಾಂಶ ಹೊರಬೀಳ್ತದೆ. JNG ತರಕಾರಿ ದಲ್ಲಾಳ ಸಂಘದ ಅಧ್ಯಕ್ಷರು. ಇವತ್ತೇನಿಲ್ಲಿ ನಾವೊಂದು APMC ಮಾರ್ಕೆಟಲ್ಲಿ ಭ್ರಷ್ಟಾಚಾರ ಆರೋಪ ಮಾಡಿದ್ದೀವಿ. ಪ್ರತಿಯೊಬ್ಬರದ್ದು ಒಂದು ಲೈಸೆನ್ಸ್ ರಿನ್ಯೂವಲ್ಗೆ ಹೋಗಲಿ, ಒಂದು ಹೊಸ ಲೈಸೆನ್ಸ್ಗೆ ಹೋಗಲಿ 20,000 to 30,000 ರೂಪಾಯಿ ಕೇಳ್ತಾ ಇದ್ದಾರೆ. ಇದು ಎಲ್ಲ ನಾವೊಂದು 3-4 ತಿಂಗಳಿಂದಲೂ ನಮ್ಮ ಗಮನಕ್ಕೆ ತರ್ತಾ ಇದ್ವು. ಎಲ್ಲ ಮಂಡಿ ಮಾಲೀಕರು ತಗೊಂಡ್ಬರ್ತಾ ಇದ್ವು. ಅದಕ್ಕೆ ನಾವು ಆಯ್ತು ಮಾತಾಡೋಣ ಅಂತ ಹೇಳ್ತಾ ಇದ್ವಿ. ಇದು ಮಿತಿಮೀರಿ ಹೋಯ್ತು, ಅತಿಯಾಗಿ ಹೋಯ್ತು. ಅದರಿಂದ ಒಂದು ಗೋಡನ್ ಮಾಡಿಸ್ಕೋಬೇಕಾದ್ರೂ 1.5 to 2 ಲಕ್ಷ ಕೊಡಬೇಕು. ಒಂದು ಲೈಸೆನ್ಸ್ ರಿನ್ಯೂವಲ್ ಮಾಡ್ಕೋಬೇಕಾದ್ರೂ 10,000 to 15,000 20,000 ಕೊಡಬೇಕು. ಅದನ್ನು ಯಾವಾಗ ನಮ್ಮ ಗಮನಕ್ಕೆ ತಗೊಂಬಂದ್ರು, ನಾವೆಲ್ಲರೂ ಒಟ್ಟಾಗಿ ಸಂಘದ ವತಿಯಿಂದ ನಾವೊಂದು DC ಆಗ್ಬೋದು, ಒಂದು ಹೆಡ್ ಆಫೀಸ್ ಡೈರೆಕ್ಟರ್ಗೆ ಆಗ್ಬೋದು, ಒಂದು ಭ್ರಷ್ಟಾಚಾರದ ಒಂದು ಇದನ್ನು ಎಲ್ಲ ತನಿಖೆ ಮಾಡಬೇಕು. ಭ್ರಷ್ಟಾಚಾರ ಅಧಿಕಾರಿನ ತೆಗೆದು ನಿಷ್ಠಾವಂತ ಅಧಿಕಾರಿನ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ.